ನಗರಸಭೆದು 4 ಎಕರೆ ಜಮೀನು ಎಲ್ಲಿತ್ತು ಅಂತ ಗೊತ್ತಿಲ್ಲ. ಇವತ್ತು 4 ಎಕರೆ ಜಮೀನು ಸ್ವಾಧೀನ ತಗೊಂಡು ಇವತ್ತು ರಸ್ತೆ ಅಲ್ಲಿ ಹೋದಂತ ಭಕ್ತರು ಮೂಗು ಮುಚ್ಕೊಂಡು ಹೋಗ್ಬೇಕಿತ್ತು. ಇವತ್ತು ಕಾಂಕ್ರೀಟ್ ರಸ್ತೆ ಆಗಿ ಇವತ್ತು ಹೈಟೆಕ್ ಆಗಿ ರಸ್ತೆ ಮಾಡಿ ಕೊಡ್ತಾ ಇದ್ದೀನಿ. ಅಲ್ಲಿ ಇವ್ರು ಈ ಥರ ಜಾತಿ ಮಧ್ಯ ಇವನು ತಗೊಂಬಂದು ಹಾಕಿ ಇವತ್ತು ಅವನ ಸಿದ್ಧಾಂತ ಏನು ಅಂತ ಮೊದಲು ಅವನು ಸಾಬೀತುಪಡಿಸ್ಬೇಕು. ಅವನು ಸಾರ್ವಜನಿಕರಿಗೆ ಪ್ರಕಟಣೆ ಕೊಡ್ಬೇಕು. ಇವತ್ತು ಅವನು ಇಲ್ಲಿ ಎಲೆಕ್ಷನ್ ಇದಕ್ಕೆ ಅವಶ್ಯಕತೆ ಇದ್ದಾಗ ಮುಸ್ಲಿಮ್ಸ್ ಬಂದು ಧರ್ಮಗುರುಗಳ ಹತ್ರ ಎಲ್ಲರ ಹತ್ರ ಕಾಲಿಡ್ತಾನೆ. ಅಲ್ಲಿ ನಮ್ಮ ಹಿಂದೂ ಸಮಾಜದ ಕಾರ್ಯಕ್ರಮದಲ್ಲಿ ಹೋಗಿ ಮುಸ್ಲಿಮರಿಗೆ ಬೈತಾನೆ. ಇಂಥವ್ರ ಮೇಲೆ ಕಾನೂನು ಕ್ರಮ ತಗೋಬೇಕು ಅಂತ ನಾನು ಆಗ್ರಹಿಸ್ತೀನಿ. ಇವತ್ತು ಪೊಲೀಸ್ ಇಲಾಖೆಗೆ ಇವನ ಬಗ್ಗೆ ಕಾನೂನು ಕ್ರಮ ತಗೊಂಡು ಇವನಿಗೆ ಅರಸೀಕೆರೆ ತಾಲೂಕಿಂದ ಇವನು ಗಡಿಪಾರು ಮಾಡಬೇಕು ಅನ್ನೋ ನನ್ನ ಕೋಮ ಇವನು ಹಡಿಸ್ತಾನೆ. ಇವನು ಗಡಿಪಾರು ಮಾಡಬೇಕು ಅಂತ ನಾನು ಅವ್ನಿಗೆ ಹೇಳ್ತೀನಿ, ಆಗ್ರಹಿಸ್ತೀವಿ. ಇದು ನಮ್ಮ ಸಮಾಜಕ್ಕೆ ಅವನು ಮಾಡಿದಂಥ ಅವನು ಅಪಮಾನದಿಂದ ಅವ್ರಿಗೆ ಇವತ್ತು ಅಶಾಂತಿ ಮೂಡಿಸ್ತಾನೆ. ಇವತ್ತು ಇಡೀ ಎಲ್ಲ ತಾಲೂಕಲ್ಲಿ ಅವನಿಗೆ ಗಡಿಪಾರು ಮಾಡಬೇಕು ಅಂತ ನಾನು ಆಗ್ರಹಿಸ್ತೀನಿ. ಒಂದು ಇದ್ರ ಜೊತೆನೆ ಸೋಷಿಯಲ್ ಮೀಡಿಯಾದಲ್ಲಿ ಅವನು ನಮ್ಮ ಅಜ್ಜಪ್ಪ ಅಂತ ಒಂದು ನಮ್ಮ ಮಾಜಿ ಅಧ್ಯಕ್ಷ, ಯಾವುದು ಗ್ರಾಮ ಪಂಚಾಯತಿ ಅಧ್ಯಕ್ಷ, ಅವ್ರದ್ದು ನಮ್ಮದು ವೈಯಕ್ತಿಕ ಏನಿಲ್ಲ. ಅವನು ಹಿಂದೆ ನಮ್ಮ ಜೊತೆ ಇದ್ದಂಥ ಹುಡುಗ, ಅವನು ನಮ್ಮದು ವೈಯಕ್ತಿಕ ಇಲ್ಲ. ಅವನು ಈ ವ್ಯಕ್ತಿಗೆ ಒಂದು ಖುಷಿ ಪಡಿಸೋಕ್ಕೋಸ್ಕರ ನಮ್ಮ ಬಗ್ಗೆ ಇಲ್ಲ ಸಲ್ಲದ ಮಾತಾಡ್ತಾನೆ. ಅವನು ಜಾತಿ ಬಗ್ಗೆ ನಾವು ಮಾವಿನಕಾಯಿ ಕೊಟ್ಟಿಲ್ಲ ಅಂದರೆ ಸಾಬ್ರಿಲ್ ಆ ಥರ ಅವನು ಪ್ರಚೋದನೆ ಮಾಡ್ತಾನೆ. ಅವನ ಬಗ್ಗೆನೂ ಕಾನೂನು ಕ್ರಮ ತಗೋಬೇಕು ಅಂತ ಹೇಳಿ ಇದೇ ಅಜ್ಜಪ್ಪ ಲಾಯರ್ ಫೀಸ್ ಕಟ್ಟಕ್ಕೆ, ಅದು ಅವ್ರ ತಂಗಿ ಇದೆಯಲ್ಲ, ನಮ್ಮ ಅಕ್ಕ ತಂಗಿ ಇದ್ದಂಗೆ, ಇವತ್ತು ಇವನು ಲಾಯರ್ ಫೀಸ್ ಇವನು ಜೈಲಲ್ಲಿ ಇದ್ದಾಗ ಇದೇ NR ಸಂತೋಷು ಜೈಲಲ್ಲಿ ಹಾಕ್ಸಿದ್ರು ಇವನಿಗೆ ಲಾಯರ್ ಫೀಸ್ ಕಟ್ಟಬೇಕಾದ್ರೆ ಲಾಯರ್ಗೆ ನೋಡಿ 8 ಡಿಸೆಂಬರ್ 22ಕ್ಕೆ ನಾನು ಇವನು ಕೇಸ್ ಹಾಕಿ ಅವ್ರ ತಂಗಿ ಫೋನ್ ಪೇ ಅವ್ರ ಲಾಯರ್ಗೆ ದುಡ್ಡು ಹಾಕ್ಸಿರೋದು. ಅವ್ರ ತಂಗಿ ಸ್ಟೇಟಸ್ ಇದಕ್ಕೆ ಹಾಕಿದೀನಿ ನೋಡಿ ವಾಟ್ಸಪ್ಗೆ. 8 ಡಿಸೆಂಬರ್ 22ಕ್ಕೆ ಆವತ್ತು ನಮ್ಮ ದುಡ್ಡು ಇವ್ರಿಗೆ ಅವಶ್ಯಕತೆ ಇತ್ತು. ನಮ್ಮ ದುಡ್ಡು ಇವನಿಗೆ ಅವಶ್ಯಕತೆ ಇತ್ತು. ಇವತ್ತು ನಮ್ಮದು ದುಡ್ಡು ಸತ್ಯದ ದುಡ್ಡಲ್ಲ ಅಂತ ಹೇಳಿ ಇದಕ್ಕಿಂತ ಹಿಂದೆನೂ 4-5 ಸಲ ನನಗೆ ಅವನು ಆ ಅಜ್ಜಪ್ಪ ಪ್ರಚೋದನೆ ಮಾಡಿದ್ದಾನೆ. ಅದನ್ನು ನಾನು ಅವನಿಗೆ ಎಲ್ಲೂ ರಿಪ್ಲೈ ಕೊಡಕ್ಕೆ ಹೋಗಿರಲಿಲ್ಲ. ಇವತ್ತು ಯಾಕೆ ನಾವು ಯಾವುದೇ ಸಹಾಯ ಮಾಡಿದ್ರು ಬಲಗೈಯಿಂದ ಎಡಗೈ ಗೊತ್ತಾಗಬಾರ್ದು ಅನ್ನೋ ಒಂದು ಇದರಿಂದ ನಾನು ಹೇಳ್ತಾ ಇರೋದು. ಅಲ್ಲ, ಇವರು ಎಲ್ಲ ಎಂತ ಇವರು ಅಂತ ನಾನು ಹೇಳ್ತಾ ಇರೋದು. ಹಿಂದೆ ಮನಸ್ಥಿತಿ ಇದ್ದವರು, ಹಿಂದೆ ನಾವು ಇವ್ರಿಗೆ ಪ್ರತಿಯೊಂದು ಒಳ್ಳೇದು ಕೆಟ್ಟದ್ದು ಬೇಕಾಗಿತ್ತು. ಇವತ್ತು ನಾವು ನಮ್ಗೆ ಇವ್ರು ಬೇಡ ಅಂತ ನಾನಿದು ಅವನು ಕೊಟ್ಟಿದ್ದೀನಿ ಅಂತಲ್ಲ, ನಾನು ಸಹಾಯ ಮಾಡಿದ್ದೀನಿ. ಆದರೂ ಅವ್ನು ಮೆಚ್ಚಕ್ಕೋಸ್ಕರ ಅವ್ನು ನಮ್ಮ ವಿರುದ್ಧವಾಗಿ ಹೇಳ್ತಾನೆ ಅಂತ ಹೇಳ್ತಾ ಜೊತೆಲಿ ಮತ್ತು ಅದೇ ಒಬ್ಬರು ಗಿರೀಶ್, ಮಾಜಿ ನಗರಸಭೆಯ ಅಧ್ಯಕ್ಷ ಒಬ್ಬ ಗಿರೀಶು ಮಾತಾಡಿದ್ದಾನೆ. ನಾನು ಯಾವತ್ತೂ ಅವನಿಗೆ ಕೌಂಟ್ರ್ ಕೊಡಕ್ಕೆ ಹೋಗಿಲ್ಲ. ಯಾಕಂದರೆ ನಮ್ಮಂಗೆ 25-30 ವರ್ಷ ಜನಗಳ ಸೇವೆ ಮಾಡ್ಕೊಂಬಂದು ತೆಳಮರದಿಂದ ಅಲ್ಲ, ಆಕಸ್ಮಿಕವಾಗಿ ಅವನು ಬಂದು ಅದೇನೇನು ಮಾಡ್ಕೊಂಡು ಬಂದ ಅಂತ ಅದು ಬೇಡಾದ್ದು. ಅವನು ನಗರಸಭಾ ಕ್ಯಾಟಗರಿ ಮಾಡೋ ಅಧ್ಯಕ್ಷ ಆದ. 2.5 ವರ್ಷ ಒಂದೇ ಒಂದು ಅಭಿವೃದ್ಧಿ ನಾನು ಇಂಥದ್ದು ಮಾಡಿದ್ದೀನಿ ನಗರಸಭೆಗೆ ಅಂತ ಅವನು ಸಾಬೀತು ಮಾಡಲಿ. ಅವನು ಇಲ್ಲ ನಾನು ಏನು ಮಾಡಿದ್ದೀನಿ ಅಂತ ನಾನು ಹೇಳ್ತೀನಿ ನಗರಸಭೆಯಲ್ಲಿ ಏನು ಮಾಡಿದ್ದೀನಿ ಅಂತ. ಈ ವ್ಯಕ್ತಿ ನನ್ನ ಮಗನ ಬಗ್ಗೆ ಮಾತಾಡ್ತಾನೆ, ನನ್ನ ಮಗನ ಬಗ್ಗೆ ಮಾತಾಡ್ತಾನೆ, ನನ್ನ ಬಗ್ಗೆ ಮಾತಾಡ್ತಾನೆ, ಹೆಣ್ಮಕ್ಳಿಗೆ ಅನ್ಯಾಯ ಮಾಡಿದ್ದೀನಿ ಅಂತ. ಇದೇ ಹಿಂದೆ ಈ ಪೀರಿಯಡ್ಗಿಂತ ಹಿಂದೆ ಅವ್ರ ತಂಗಿನೂ ನಮ್ಮ ಜೊತೆ ಕೌನ್ಸಿಲರ್ ಆಗಿದ್ರು. ನಾವು ಅವ್ರ ಹತ್ರ ಹೆಂಗೆ ನಮ್ಮ ಅಕ್ಕ ತಂಗಿ ಹೆಂಗೆ ನಡ್ಕೊಂಡಿದೀವಿ ಅಂತ ಕೇಳಿ ಅವನಿಗೆ ಗೊತ್ತಾಗುತ್ತೆ. ಇವನು ನಗರಸಭೆ ಸದಸ್ಯ ಆಗಿ ಗೆದ್ದ ತಕ್ಷಣನೇ ಬಂದು ನನ್ನ ಹತ್ರ ಆಶೀರ್ವಾದ ತಗೊಂಡು ಹೋಗ್ತಾನೆ. ಆ ಸ್ಥಳದಲ್ಲೇ ಇವನು ಇನ್ನೊಂದು ಅದೇ ಪಾರ್ಟಿ ಒಂದು ಹೆಣ್ಮಗು. ಅವತ್ತು ನಾವು ಇವನಿಗೆ ಒಳ್ಳೆಯವರಾಗಿದ್ವಿ. ಆ ನಂತರ ನಾವು ಅವನಿಗೆ ಕೆಟ್ಟವರಾಗಿದ್ವಿ. ನಾನು ಬಂದನ್ನು ಆಶೀರ್ವಾದ ಪಟ್ಟು ದೊಡ್ಡಸ್ಗೆ ಹೇಳ್ತಾ ಇಲ್ಲ. ಅಂದ್ರೆ ನಮ್ದವ್ರದ್ದು ಹೆಂಗ್ ವಿಶ್ವಾಸ ಇತ್ತು, ಹೆಂಗೆ ಸಮಯದಲ್ಲಿ ಹೆಂಗೆ ಬದಲಾವಣೆ ಆಗ್ತಾರೆ ಮನುಷ್ಯ ಅಂತ ಹೇಳಂತ ಮಾತು. ಇದು ಯಾವ ಹೆಣ್ಮಗು ಇವನ ಹತ್ರ ಹೋಗಿ ನ್ಯಾಯ ಕೊಡಿಸಿ ಅಂತ ಹೇಳಿದ್ರೆ ಕರ್ಕೊಂಬಂದ್ರೆ ಬೇಕಾದ್ರೆ ಅಂಥವ್ರು ನಾವು ನ್ಯಾಯ ಕೊಡೋಣ ಅಂತ ನಾನು ಅವನಿಗೆ ಕಿವಿ ಮಾತು ಹೇಳ್ತಾ, ನಮ್ಮ ಒಬ್ಬ ಸ್ನೇಹಿತನಿಗೆ ಇವನು ಬ್ರೋಕರು ಅಂದ್ರೆ ತಲೆ ಹಿಡ್ಕ ಅಂತ ಪದ ಬಳಸ್ಯಾನೆ. ಒಬ್ಬ ಸಣ್ಣ ಸಮಾಜದ ಒಬ್ಬ ನಮ್ಮ ಸ್ನೇಹಿತನಿಗೆ ಅವನ್ ಬ್ರೋಕರೋ ಇವನ್ ಬ್ರೋಕರೋ ಅಂತ ನೀವು ಜನ ತೀರ್ಮಾನ ಮಾಡಬೇಕು. ಇದೇ ವ್ಯಕ್ತಿ
ಇವನ ಅಧ್ಯಕ್ಷ ಆಗದ 1 ವಾರ 15 ದಿವಸ ಮುಂಚೆ ನನಗೆ ರಾತ್ರಿ 11 ಗಂಟೆ ಸಮಯದಲ್ಲಿ 8 ಇಂದ 10 ಹೆಣ್ಣು ಮಕ್ಕಳು ಫೋಟೋ ಕಳಿಸ್ತಾನೆ ಇವನು. ಒಬ್ರು ನಮ್ಮ ನಾಯಕರದ ಯಾರ್ದು ಮಾತಾಡ್ಕೊಂಡು ಕೂತಾಗ ಫೋಟೋ ವಾಟ್ಸಪ್ಪಲ್ಲಿ ನನಗೆ ಫೋಟೋ ಕಳಿಸ್ತಾನೆ. ನಾನು ವೈ ಗಿರೀಶ್ ಅಂತ ನಾನು ಹಾಕ್ತೀನಿ. ಅದೇ ಸಮಯದ ಇವರೆಲ್ಲ ನಾವು ಬೆಂಗಳೂರು ಫ್ರೆಂಡ್ಸು ನಿಮಗೆ ಪರಿಚಯ ಮಾಡಿಸ್ಕೊಡೋಣ ಅಂತ ಕೇಳ್ತಾನೆ. ಇವನು ಇಲ್ಲ ಅಂತ ಇವನು ನಾನು ಮಾಡಿಲ್ಲ ಅಂತ ಹೇಳಿದ್ರೆ ಅವರ ಜೈನ್ಕಲ್ ಸಿದ್ದಪ್ಪ ನಾನು ಆ ಜಾಗದಾಗ ಬಂದು ಕರ್ಪ ಹಾಕ್ತೀನಿ, ಅವ್ನು ಕರ್ಪ ಹಾಕ್ತಾನೆ ಕೇಳಿ ಅಲ್ಲಿ. ನನಗೆ ಕಳಿಸಿಲ್ಲ ಅವ್ನು ವಾಟ್ಸಪ್ಪಲ್ಲಿ ಅಂತ ಹೇಳ್ತಾನೆ ಕೇಳಿ. ಬೇಕಾರೆ ಬ್ರೋಕರ್ ಯಾರು ಅಂತ ನೀವೇ ತೀರ್ಮಾನ ಮಾಡಬೇಕು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಒಬ್ಬ ಸಣ್ಣ ಸಮಾಜ ಹುಡುಗನಿಗೆ ಈ ಮಾತು ಹೇಳಿದ, ಯಾಕಂದ್ರೆ ಇಲ್ಲಿವರೆಗೂ ಅವನ ಬಗ್ಗೆ ಇದ್ರ ಬಗ್ಗೆ ಹೇಳಿರಲಿಲ್ಲ. ಸಾಬೀತು ಮಾಡಿ ಅಂದ್ರೆ ಸಾಬೀತು ಮಾಡ್ತೀನಿ, ಅದು ಪ್ರಶ್ನೆ ಬೇರೆದು. ಬಂದು ಜೈಂಕ ಸಿದ್ದಪ್ಪನ ಹತ್ರ ನಾನು ವಾಟ್ಸಪ್ಪಲ್ಲಿ ಕಳಿಸಿಲ್ಲ ಇವ್ರಿಗೆ ಅಂತ ಹೇಳಿ ಅಲ್ಲಿ ಸತ್ಯ ಮಾಡಿದ್ರೆ ನಾನು ಅದ್ರ ಬಗ್ಗೆ ಏನು ಬೇಕಾದ್ರೆ ಸ್ಪಷ್ಟೀಕರಣ ಕೊಡ್ತೀನಿ ಅಂತ ಹೇಳಿ ಬಿಡಿ. ಅವರು 2.5 ವರ್ಷ ನಗರಸಭೆಯಲ್ಲಿ ಏನು ಆಡಳಿತ ಮಾಡಿದ್ದಾರೆ ಅಂತ ಅರಸೀಕೆರೆ ನಗರ ಜನಕ್ಕೆ ಗೊತ್ತಿದೆ, ಏನು ಅಂತ ಗೊತ್ತಿದೆ. ಅವನ ಬಗ್ಗೆ ನಾನು ಇಲ್ಲಿವರೆಗೂ ಅವನ ಬಗ್ಗೆ ಯಾವತ್ತೂ ನಾನು ಕೌಂಟ್ರ್ ಕೊಟ್ಟಿರಲಿಲ್ಲ. ಅವನು ಯಾರ್ಯಾರ ಹತ್ರ ಏನೇನು ಮಾಡಿದ್ರೆ ನಾನು ಬೇಡ, ಅದು ಅವ್ರ ವೈಯಕ್ತಿಕವಾಗಿ ಅವರು ಮಾಡ್ಕೊಳ್ಳಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅವನು ನಮ್ಮ ಒಬ್ಬ ಸಣ್ಣ ಸಮಾಜ ಸ್ನೇಹಿತರ ಬಗ್ಗೆ ಆ ಪದ ಯೂಸ್ ಮಾಡ್ದಲ್ಲ, ಆ ಪದ ಅವನಿಗೆ ಅನ್ವಯಿಸುತ್ತಾ ಇವ್ನಿಗೆ ಅನ್ವಯಿಸುತ್ತಂತಗೋಸ್ಕರ ನಾನು ಹೇಳಿರೋದು. ಇದು ಬಿಟ್ಟರೆ ಇನ್ನೇನು ನಾನು ಅವನಿಗೆ ಇದು ಮಾಡಬೇಕು ಅಂತ ಹೇಳ್ಬೇಕಂತ ಇದಿರಲಿಲ್ಲ. ಅದ್ರ ಜೊತೆನೆ ಇನ್ನೊಬ್ಬ ಅರಸೀಕೆರೆ ಒಬ್ಬ ದೊಡ್ಡ 420 ಇದ್ದಾನೆ. ಅವನು ಎಂಥ 420 ಅಂದರೆ, ಅವನ ಜೀವನದಲ್ಲಿ ಅವನು ಕಷ್ಟಪಟ್ಟು ತಿನ್ನಬೇಕು ಅನ್ನೋ ಭಾವನೆನೇ ಇಲ್ಲ ಅವನಿಗೆ. ಬರೀ ಅವ್ರ ಗಂಟು ತಲೆ ಮೇಲೆ ಕೈ ಇಟ್ಟೆ ಜೀವನ ನಡೆಸಬೇಕು ಅಂತ 420 ಮೆಸೇಜ್ ಟೈಪ್ ಮಾಡ್ತಾನೆ. ಈ ಕಡೆ ಒಬ್ರು ಕಳಿಸ್ತಾನೆ, ಆ ಕಡೆ ಒಬ್ಬನ ಕಳಿಸ್ತಾನೆ. 10 ನಿಮಿಷ ಆದ್ಮೇಲೆ ಒಂದು ಪಕ್ಷದ ಇದಕ್ಕೆ ಪರವಾಗಿ ಕಳಿಸ್ತಾನೆ ಮೆಸೇಜು. ಇಂಥ 420ಗಳು ಇರೋದ್ರಿಂದನೇ ಇವತ್ತು ನಮ್ಮ ಅರಸೀಕೆರೆ ಇಷ್ಟೊಂದು ರಾಜಕಾರಣದಲ್ಲಿ ಇವತ್ತು ಅಶಾಂತಿ ಉಂಟು ಮಾಡ್ತಾ ಇರೋದು. ಇಂಥ 420ಗಳು ಜೀವನದಲ್ಲಿ 6ಕ್ಕೆ ಹತ್ತಿಲ್ಲ, 3ಕ್ಕೆ ಇಳಿದಿಲ್ಲ. ಇವರು ಯೋಗ್ತಿನ ಇಷ್ಟು. ನೀವು ಇನ್ಮೇಲಾದರೂ ಬೆಕ್ಕು ಹಾಲು ಕುಡಿಯೋ ಟೈಮಲ್ಲಿ ಕಣ್ಣು ಮುಚ್ಕೊಂಡು ಹಾಲು ಕುಡಿಯಲ್ಲ. ಇನ್ಮೇಲಾದರೂ ನೀವು ತಿತ್ಕೊಂಡು ನೀವು ಒಳ್ಳೆತನದ ಜೀವನ ಮಾಡ್ಕೊಂಡು ಹೋಗಿ ಅಂತ ನಾನು ಅವ್ರಿಗೆ ಒಂದು ಕಿವಿ ಮಾತು ಹೇಳ್ತಾ, ಇನ್ನು ಇದ್ರ ಜೊತೆನೆ GVT ಬಸವರಾಜ್ ಅವರು ಬಂದಲ್ಲಿ ನನ್ನ ಬಗ್ಗೆ ಹೇಳ್ತಾರೆ. ನಡೆದಿರೋ ಘಟನೆ ಅವ್ರಿಗೆ ಸತ್ಯ ಅವರು ತಿಳ್ಕೊಳ್ಳಿ. ಅವರೊಬ್ಬರು ಒಂದು ನ್ಯಾಷನಲ್ ಪಕ್ಷದಿಂದ ಇವತ್ತವರು ಒಬ್ಬ MLA ಕ್ಯಾಂಡಿಡೇಟ್ ನಿಂತವ್ರು. ಏನು ಮಾಡೋದು, ಆ ಪಕ್ಷ ಯಾವ ಮಟ್ಟಕ್ಕೆ ತಗೊಂಡೋದು, ಇವರು ಪಾತಾಳಕ್ಕೆ ಇಳಿಸಿ ಆ ಪಕ್ಷದ ಒಂದು ಘನತೆ ಗೌರವನೇ ಕಳೆದ್ಬಿಡಿ ಇವರು. ಅಂಥ ಮನುಷ್ಯ ಈ ವ್ಯಕ್ತಿ ನಮಗೆ ಹೇಳಕ್ಕೆ ಬರ್ತಾನೆ ಇವಯ್ಯ ಅಂತ ಹೇಳ್ತಾ, ಅದ್ರ ಜೊತೆ ಅವನು ಕೆಂಸಾಗರ ಶಿವರಾಜ್ ಅಂತೆ ಅವನು ನನ್ನ ಮಗನ ಬಗ್ಗೆ ಮಾತಾಡ್ತಾನೆ. ಅವನು ಒಬ್ಬ ವಕೀಲಾಗಿ ಇನ್ನೊಬ್ಬನ ವಕೀಲ ಅತಾಚ್ಯುತ ಆಗಿದೆಯೋ ಏನಾಗಿದೆ ಅಂತ ತಿಳ್ಕೊಳ್ಳೋದು ಬಿಟ್ಟು ನನ್ನ ಮಗನಿಗೆ ರೌಡಿ ಶೀಟರ್ ಹಾಕಿ ಅಂತಾನೆ. ನನ್ನ ಮಗ ಈ ಘಟನೆಗೆ ಹಿಂದೆ ಯಾವುದರ ಒಂದೇ ಒಂದು ಘಟನೆಯಲ್ಲಿ ಇದೆ ಅಂತ ಸಾಬೀತು ಮಾಡ್ಬಿಟ್ರೆ ನಾನು ತಲೆ ಬಾಗಿಸ್ಬಿಡ್ತೀನಿ. ನಿನ್ನಂಗ ಯಾರ ಅಂಗಡಿಗಳಿಗೆ ನುಗ್గు ಹೊಡೆದಿಲ್ಲ ನೀನು ರೌಡಿ, ನಿನಗೆ ಹಾಕ್ಬೇಕೋ ರೌಡಿ ಶೀಟ್ರು ಅವ್ನಿಗೆ ಹಾಕ್ಬೇಕೋ? ನಿಮ್ಮ ಪಕ್ಷದ ಚೌಟಿಲಿ ಹೆಂಗ್ ಮಾಡಿದ್ರು, ನಿನಗೆ ಹೆಂಗ್ ಕೊಟ್ಟರು? ನೀನು ಮಾಡ್ದೋ ಅವ್ರು ಮಾಡ್ದೋ? ಯಾವುದೋ ಸೋಷಿಯಲ್ ಮೀಡಿಯಾದಲ್ಲಿ ಲ್ಯಾಪ್ಟಾಪು ಅಂತಾರೆ, ಅದೇನೋ ಗೊತ್ತಿಲ್ಲ ಸತ್ಯ, ಅದು ಅವನಿಗೆ ಗೊತ್ತು. ಅದ್ರ ಬಗ್ಗೆ ಅವನೇ ಸ್ಪಷ್ಟೀಕರಣ ಕೊಟ್ಕೊಳ್ಳಿ.